ಈ 5 ವರ್ಷಗಳಲ್ಲಿ ನಮ್ಮೂರು ಎಷ್ಟೊಂದು ಬದಲಾಗಿದೆ, ಎಷ್ಟೊಂದು ಬದಲಾಗಿದೆ. ಇಷ್ಟು ದಿನಗಳ ಪರ್ಯಂತ ಕತ್ತಲೆ ಕೋಣೆಯಲ್ಲಿ ಕೊಳಿತಾ ಇರುವ ನನಗೆ ಆ ಜೈಲರು ಉಪಕಾರ ಮಾಡಿದಾಗ ಇಂದು ನನ್ನ ಹೊಸ ಜೀವನ. ಆದರೆ ನನ್ನ ಪ್ರಾಣ ಸ್ನೇಹಿತ ಎಲ್ಲಿರುವನು? ನನ್ನ ಪ್ರೀತಿಯ ಜ್ಯೋತಿ ಎಲ್ಲಿರುವಳು? ನನ್ನ ಪ್ರೀತಿಯ ಜ್ಯೋತಿ ಎಲ್ಲಿರುವಳು? ಹೇಗಿದೆಯೋ? ಬದುಕಿರ್ಬೇಕು ಕಿರಣ್. ಸಾಗರ್, ನಾನ್ ಸಾಯಲು ನನಗೇನಾಗಿದೆಯೋ? ಜೈಲಿನಲ್ಲಿ ನೀನು ಗುಂಡೇಟಿಗೆ ಬಲಿಯಾದ ಎಂದು ಪೇಪರ್ ನೋಡಿದೆ. ಬಹಳ ದುಃಖ ಆಯ್ತು ಕಿರಣ್. ಆದರೆ ಈಗ ನೀನು ಬದುಕಿ ಬಂದಿರುವೆಯಲ್ಲ, ಸಂತೋಷವಾಯ್ತು ಕಿರಣ್. ಅಂದು ನೀನು ಕೇಳಿರೋ ವಿಷಯ ನಿಜಾನೇ. ಆದ್ರೆ ಜೈಲಿನಲ್ಲಿ ಗುಂಡಿಗೆ ಬಲಿಯಾದ ಕೈದಿ ನಾನಲ್ಲ, ಚರಣ್ ಎನ್ನುವಂತಹ ಮಹಾ ಕೈದಿ. ಆದ್ರೆ ಜೈಲಿನಿಂದ ಓಡಿ ಹೋಗ್ತಾ ಇದ್ದಂತ ಅಪರಾಧಿಗಳನ್ನು ಹಿಡಿದುಕೊಟ್ಟಿದ್ದಕ್ಕಾಗಿ ಜೈಲರ್ನ ಸಹಾಯದಿಂದಾಗಿ 10 ವರ್ಷ ಅನುಭವಿಸಬೇಕಾದಂಥ ಶಿಕ್ಷೆಯಲ್ಲಿ 5 ವರ್ಷ ಕಡಿಮೆಯಾಗಿ ನಾನಿಂದು ಬಿಡುಗಡೆಯಾಗಿ ಬಂದಿರುವೆ. ಸಾಕು, ಬಿಡುಗಡೆಯಾಗಿ ಬಂದಿದ್ದೇನೆ. ಆದರೆ ಈ ಪೇಪರಲ್ಲಿ ಹಾಕಿದವರು ಯಾರು ಕಿರಣ್? ಸಾಗರ್, ಇಲ್ಲಿ ಶರಣ್ ಎನ್ನುವ ಹೆಸರಿನ ಬದಲಾಗಿ ಕಿರಣ್ ಅಂತ ಮುದ್ರಣ ದೋಷವಾಗಿದೆ. ಈ ಮುದ್ರಣ ದೋಷದಿಂದ ಇವನು ಪಾಳೆ ಬರಡಾಯ್ತೆ, ಪಾಳೆ ಬರಡಾಯ್ತೆ. ಸಾಗರ್, ಸಾಗರ್, ಏನು ವಿಚಾರ ಮಾಡ್ತಾ ಇದೀಯಾ? ಏನಿಲ್ಲ ಕಿರಣ್, ಏನಿಲ್ಲ. ಸಾಗರ್, ನನ್ನ ಪ್ರೀತಿಯ ಜ್ಯೋತಿ ಎಲ್ಲಿದ್ದಾಳೆ? ನನಗಾಗಿ ಕಾಯ್ತಾ ಇರ್ಬೇಕಲ್ಲ ಅವಳು, ನನಗೋಸ್ಕರನೇ ಜೀವಿಸ್ತಿರ್ಬೇಕಲ್ಲ. ಎಲ್ಲಿದ್ದಾಳೆ ಜ್ಯೋತಿ? ಹೇಗಿದ್ದಾಳೆ ಜ್ಯೋತಿ? ಜ್ಯೋತಿ ಕಿರಣ್ ಆತ್ಮಸ್ನೇಹಿತ ಪ್ರಕಾಶನ ಜೊತೆಗೆ ಕೈ ಹಿಡಿದು ಸುಖ ಸಂಸಾರ ಸಾಗಿಸುತ್ತಾಳೆ ಅಂತ ಹೇಗೆ ಹೇಳಿದೆ? ಒಂದು ವೇಳೆ ಈ ವಿಷಯ ಅವನಿಗೆ ತಿಳಿಸಿದರೆ ಇವನ ಮನಸಾರ ಒಪ್ಪುವುದೇ ಇಲ್ಲ. ನನಗೆ ಏನು ಹೇಳಲು ಗೊತ್ತಾ ಇಲ್ಲ. ಸಾಗರ್, ಏನೇ ಆಗಲಿ, ಸಾಗರ್, ಏನೇ ಆಗಲಿ, ಜ್ಯೋತಿಯ ವಿಷಯದಲ್ಲಿ ನಾನು ಇವನಿಗೆ ಸುಳ್ಳು ಹೇಳಲೇಬೇಕು, ಸುಳ್ಳು ಹೇಳಲೇಬೇಕು. ಸಾಗರ್, ಜ್ಯೋತಿ ವಿಷಯ ಕೇಳಿದಾಗ ಯಾಕೋ ಏನು ವಿಚಾರ ಮಾಡ್ತಾ ಇದ್ದೆ? ಜ್ಯೋತಿ ವಿಷಯ ಅಂದ ಕೂಡ ನಿನ್ನಲ್ಲಿ ಹೇಳಲೇಬೇಕು. ಆದರೆ ಯಾವ ರೀತಿಯಾಗಿ ಹೇಳಲಿ ಕಿರಣ್, ಯಾವ ರೀತಿಯಾಗಿ ಹೇಳಲಿ? ಯಾಕೆ? ನೀನು 10 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬರುವವರೆಗೂ ಕಾದಿದ್ದಳು. ಆದರೆ ಪೇಪರಲ್ಲಿ ನೀನು ಸತ್ತ ವಿಷಯ ತಿಳಿದ ಕೂಡಲೇ ನನ್ನ ಇನಿಯನೇ ಇಲ್ಲದ ಮೇಲೆ ನಾನು ಇನ್ನು ಬದುಕುವುದಾದರೂ ಏಕೆ? ಕಿರಣ್, ನಿನ್ನ ಜ್ಯೋತಿ ಆತ್ಮಹತ್ಯೆ ಮಾಡಿಕೊಂಡಳು. ನಾನು ಗುಂಡಿಗೆ ಆಹುತಿ ಆಗಿದೆ ಅನ್ನುವಂತ ಸುಳ್ಳು ಸುದ್ದಿ ಕೇಳಿ ನೀನು ಆತ್ಮಹತ್ಯೆ ಮಾಡಿಕೊಂಡಿರೋ ಜ್ಯೋತಿ. ಯಾಕೆ ಹೀಗ್ ಮಾಡ್ದೆ ನೀನು? ಕಿರಣ್, ಯಾಕೆ ಹೀಗ್ ಮಾಡ್ದೆ? ಕಿರಣ್, ದುಃಖಿಸದಿರು ಕಿರಣ್, ದುಃಖಿಸದಿರು. ಸಾಕು, ನನ್ನ ಜ್ಯೋತಿ. ನಾನು ಅವಳಿಗಾಗಿ ಕಂಡಿರುವ ಕನಸುಗಳೆಲ್ಲವೂ ನುಚ್ಚು ನೂರಾಯಿತನು. ಜ್ಯೋತಿಯನ್ನು ಮರೆತು ನಾನು ಹೇಗೆ ಬದುಕಿರೋದು? ಸಮಾಧಾನ ಮಾಡ್ಕೊ,
ಮಾಡ್ಕೋ. ನೀನು ಈ ರೀತಿ ಅಂದರೆ ಜ್ಯೋತಿ ಮತ್ತೆ ತಿರುಗಿ ಬರುವಳೆ. ನೀನು ಹೀಗೆ ಕೊರಗಿದರೆ ಸತ್ತು ಹೋದ ಜ್ಯೋತಿ ಆತ್ಮಕ್ಕೆ ಶಾಂತಿ ಸಿಗುವುದೇ? ಆ ವಿಷಯದಲ್ಲಿ ನೀನು ಮತ್ತೆ ವಿಚಾರ ಮಾಡಬೇಡ. ಜ್ಯೋತಿ ಇದು ದೈವ ಲಿಖಿತವೆಂದು, ಇದು ಯಾವುದೋ ಆಲೋಚನೆ ಎಂದು ತಿಳಿದು ಇನ್ನು ಮುಂದೆ ಆ ವಿಷಯವನ್ನು ಮರೆತು ಬಿಡು ಕಿರಣ್, ಮರೆತು ಬಿಡು. ಹೇಗೋ ಮರಿಲಿ, ಅವಳು ಕೊಟ್ಟಿರುವ ಮಾತುಗಳು, ಅವಳೊಂದಿಗೆ ಕಳೆದಿರುವಂತ ಕ್ಷಣಗಳು ನನ್ನಿಂದ ಯಾವುದು ಮರೆಯಲು ಸಾಧ್ಯವಾಗ್ತಾ ಇಲ್ಲ ಕಣೋ, ಸಾಧ್ಯ ಆಗ್ತಾ ಇಲ್ಲ. ಕಿರಣ್, ಹೀಗೆ ಕೊರಗಬೇಡ. ಹೀಗೆ ಕೊರಗ್ತಾ ಇದ್ದರೆ ಆಗುವುದಿಲ್ಲ. ಅದನ್ನು ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಅವಳನ್ನು ಮರೆತು ಬಿಡು ಕಿರಣ್, ಮರೆತು ಬಿಡು. ನೀನೇನ್ ಮಾಡ್ತಾ ಇರುವೆ? ಪ್ರಕಾಶ್ ಎಲ್ಲಿದ್ದನು? ಅಯ್ಯೋ ತಿರುಗಿದ್ವಿ, ಈ ಪ್ರಕಾಶನ ವಿಷಯದಲ್ಲೂ ನಾನು ಯಾವ ರೀತಿಯಾಗಿ ಹೇಳಿ ಈಗ ನಾನು ಈ ಧರ್ಮ ಸಂಕಟದಲ್ಲಿ ನನ್ನ ಸಿಕ್ಕಿಸಿದೆಯಾ ಕಿರಣ್? ಪ್ರಕಾಶ್ ಬೇರೆ ಊರಿಗೆ ವರ್ಗವಾಗಿ ಬೇರೆ ಊರಿಗೆ ಹೋಗಿದ್ದಾನೆ ಕಿರಣ್, ಬೇರೆ ಊರಿಗೆ ಹೋಗಿದ್ದಾನೆ. ಪ್ರಕಾಶ್ನಿಗೂ ಬೇರೆಯವರಿಗೆ ವರ್ಗಾವಣೆ ಆಯ್ತು. ಮತ್ತೆ ನೀನೆಲ್ಲಿದ್ಯೋ ಕಿರಣ್? ಏನು ಮಾಡುವುದು ಹೇಳು ಕಿರಣ್, ಏನು ಮಾಡುವುದು? ನನಗೆ ಇಲ್ಲದ ಮೇಲೆ ನಾನು ಹೇಗಾದರೂ ಉಪಜೀವನ ಸಾಗಿಸುತ್ತಾ ದಿನ ಕಳೆಯುತ್ತಿದ್ದೆ ಕಿರಣ್, ದಿನ ಕಳೆಯುತ್ತಿದ್ದೆ. ಆ ವಿಚಾರ ಮಾಡ್ತೀನಿ, ನಿನ್ನ ಮನಸ್ಸಿನಲ್ಲಿ ಎಲ್ಲವನ್ನ ಮರೆತು ಸುಖವಾಗಿಕೊಳ್ಳು ಕಿರಣ್. ಎಲ್ಲ ಹೋಗೋಣ ಕಿರಣ್, ಹೋಗೋಣ. ಕಣ್ಣ ಮುಚ್ಚೆ ಕಡೆ ಗುಡಿ ಆಟ ಅಯ್ಯೋ ನನ್ನ ಪ್ರೀತಿ ಸೇವಾ ಚಿತೆಯೇರುತ್ತಿದೆ, ಎದೆ ಕತೆ ಜೊತೆ ಮುಗಿದಿದೆ ವಿಧಿಯ ನನ್ನ ವಿಧಿಯ ನಾಟಕ. ಕಣ್ಣ ಮುಚ್ಚೆ ಗುಡಿ ಆಟ